ನಮಸ್ಕಾರ, ಇದು TV9ನ ಡಿಜಿಟಲ್ ವಿಶೇಷ. ನಾನು ಅವಿನಾಶ್ ಇವನ್. ಪ್ರತಿದಿನದ ಹಾಗೆ IPL ಮ್ಯಾಚ್ನ ಪ್ರಿವ್ಯೂ ಅಥವಾ ರಿವ್ಯೂ ಜೊತೆಗೆ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ಕೆಲವೊಮ್ಮೆ ಈ ಆಟಗಾರರಿಗೆ ಅವಕಾಶವನ್ನು ಕೊಡೋದು, ಅವ್ರ ಮೇಲೆ ನಂಬಿಕೆ ಇಡೋದು ಭಾಳ ಮುಖ್ಯ ಆಗುತ್ತೆ. ಅದನ್ನು ನಿನ್ನೆ ನಾವು ಮುಂಬೈ ಇಂಡಿಯನ್ಸ್ ಟೀಮ್ನ ಒಂದು ಸ್ಟ್ರಾಟಜಿ ವಿಚಾರವಾಗಿ ನೋಡಿದ್ವಿ. ಮುಂಬೈ ವರ್ಸಸ್ LSG ಮ್ಯಾಚ್ನ ನೋಡಿದ್ವಿ. ಆದರೆ ನಿನ್ನೆ ಏನಾಯಿತು, ತಿಲಕ್ ವರ್ಮಾ ಅಂತ ಒಬ್ಬ ಪ್ಲೇಯರ್ನ ಕೊನೆಯ ಹಂತದಲ್ಲಿ ಇನ್ನೇನು 7-8 ಬಾಲ್ ಇರಬೇಕಾದ್ರೆ ರಿಟರ್ಡ್ ಔಟ್ ಅಂತ ಅವರು ಹೊರಗಡೆ ಕರ್ಕೊಂಬಂದರು. ಅವ್ನ ಡಿಸಿಷನ್ನ ಮುಂಬೈ ಮಾಡ್ತು. ಬಟ್ ಆ ಒಂದು ನಿರ್ಧಾರ ಎಷ್ಟು ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಆಮೇಲೆ ಬಂದಂಥ ಬ್ಯಾಟ್ಸ್ಮನ್ ಯಾರು, ಈ ಡಿಸಿಷನ್ ಎಷ್ಟು ಮಟ್ಟಿಗೆ ಮುಂಬೈ ಕೈ ಹಿಡಿತಾ ಅಥವಾ ಅವರಿಗೆ ಬ್ಯಾಕ್ ಫೈರ್ ಆಯಿತಾ ಅಂತ. ಸೊ ಅದಕ್ಕೂ ಮುಂಚೆ ನಿನ್ನೆ ಮ್ಯಾಚ್ ಬಗ್ಗೆ ಮಾತನಾಡೋಣ. ಏನಾಯಿತು, ಹೇಗೆ ಈ ಮ್ಯಾಚ್ ನಡೀತು ಅನ್ನೋದ್ರ ಬಗ್ಗೆ. ಟಾಸ್ ಸೋತು ಲಕ್ನೋ ಬ್ಯಾಟಿಂಗನ್ನು ಮಾಡುತ್ತೆ. ಒಳ್ಳೆ ಒಂದು ಓಪನಿಂಗ್ ಬರುತ್ತೆ. ಮಿಚೆಲ್ ಮಾರ್ಷ್ ಹಾಗೆಯೇ ಅವರ ಓಪನಿಂಗ್ ಬ್ಯಾಟ್ಸ್ಮನ್ಗಳಾದಂಥ ಮಾರ್ಕ್ರಮ್ ಸ್ವಲ್ಪ ಸ್ಲೋ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಮಟ್ಟಿಗೆ ಅಂತಂದರೆ 69 ಆಗಿತ್ತು ಅವರ ಟೋಟಲ್ ಸ್ಕೋರ್. 60 ರನ್ ಅದರಲ್ಲಿ 69ರಲ್ಲಿ ಇವರೇ ಗಳಿಸ್ಬಿಟ್ಟಿದ್ರು. ಮಿಚೆಲ್ ಮಾರ್ಷ್ ಬರೀ 7 ರನ್ ಮಾರ್ಕ್ರಮ್ ಗಳಿಸಿದ್ರು. ಆಮೇಲೆ ಮಾರ್ಷ್ ಹೋದ್ಮೇಲೆ ಮಾರ್ಕ್ರಮ್ ಶುರು ಮಾಡಿಕೊಂಡ್ರು. ಅವರು ಕೂಡ ಒಂದು 38 ಬಾಲಲ್ಲಿ 53 ರನ್ ಗಳಿಸಿದ್ರು. 4 ಸಿಕ್ಸ್ ಹಾಗೆಯೇ 2 ಬೌಂಡ್ರಿ. ಮಾರ್ಷ್ ಅಂತೂ ಅದ್ಭುತವಾದಂಥ ಓಪನಿಂಗ್, 31 ಬಾಲ್ಗೆ 60 ರನ್ ಗಳಿಸಿದ್ದು. ಒಂದು ಒಳ್ಳೆ ಫೌಂಡೇಶನನ್ನು ಹಾಕಿಕೊಟ್ಟು ಅವರು ಔಟ್ ಆದರು. ಅದಾದಮೇಲೆ ಪೂರನ್ನಿಂದ ನಿರೀಕ್ಷೆ ಇತ್ತು. ಸ್ಟಾರ್ಟಿಂಗಲ್ಲೇ ಇನ್ನಷ್ಟು ಬ್ಲಾಸ್ಟ್ ಅವರ ಕಡೆಯಿಂದ ಬಂದರೂ ಕೂಡ 12 ರನ್ನಿಗೆ ಅವರು ಔಟ್ ಆದರು. ರಿಷಬ್ ಪಂತ್ 27 ಕೋಟಿ ಕೊಟ್ಟು ಇನ್ನೂ ಕೂಡ ಅವರಿಂದ ಒಂದು 270 ರೂಪಾಯಿ ಆಟನೂ ಬಂದಿಲ್ಲ ಅಂತ ಈಗ ಟ್ರಾಲ್ ಶುರುವಾಗಿದೆ. ಸೊ ಇದೊಂದು ಕಡೆ. ಆಯುಷ್ ಬದೋನಿ 30 ರನ್ ಗಳಿಸಿದ್ದು ನಾವು ನೋಡಿದ್ವಿ. ಒಳ್ಳೆ ಪ್ಲೇಯರನ್ನೇ, ಬಟ್ ಆ ಸ್ಟ್ರೋಕ್ ಅನ್ನೋದು ಬದೋನಿ ಕಡೆಯಿಂದ ಬರ್ತಾ ಇಲ್ಲ. ಕ್ಲಿಯರ್ ಮಾಡೋಕೆ ಅವರಿಗೆ ಸಾಧ್ಯ ಆಗ್ತಿಲ್ಲ. ಡೇವಿಡ್ ಮಿಲ್ಲರ್ 27 14 ಬಾಲಲ್ಲಿ ಒಳ್ಳೆ ಒಂದು ಫಿನಿಷನ್ನು ಮಾಡಿದ್ರು. ಕೊನೆಯದಾಗಿ 203 ಈ ಟ್ರ್ಯಾಕ್ನಲ್ಲಿ ಒಳ್ಳೆಯ ಸ್ಕೋರ್ನ. ಆದರೆ ಮುಂಬೈ 203ನ್ನ ಚೇಸ್ ಮಾಡ್ಬೋದಾಗಿತ್ತು. ಆರಂಭದಲ್ಲಿ ಅವರಿಗೆ ಹೊಡೆತ ಕೊಟ್ಟಿದ್ದು ಇಬ್ಬರು ಫಾರಿನ್ ಓಪನರ್ಸ್. ಯಾವತ್ತೂ ಕೂಡ ರಿಕಲ್ಟನ್, ವಿಲ್ ಜಾಕ್ಸ್ ಅಂತ ಇಬ್ಬರು ಪ್ಲೇಯರ್ಸ್ ಇದ್ದಾಗ, ಅದು ಕೂಡ ವಿಲ್ ಜಾಕ್ಸ್ನ ಪೈಪೋಟಿಗೆ ಬಿದ್ದಿವರು RCBಯಿಂದ ಕಿತ್ಕೊಂಡ್ರು ಅಂತ ಹೇಳ್ಬೋದು. ಅಥವಾ ಅವ್ರ ನಡುವೆ ಏನು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಗೊತ್ತಿಲ್ಲ. ಬಟ್ ನಮಗೆ ಟಿಮ್ ಡೇವಿಡ್ ಬಂದಿದ್ದು ವರ್ಕೌಟ್ ಆಗಿದೆ. ವಿಲ್ ಜಾಕ್ಸ್ ಅವ್ರಿಗೆ ಹೋಗಿರೋದು ಅವ್ರಿಗೆ ಇನ್ನೂ ಕೂಡ ವರ್ಕೌಟ್ ಆಗಿಲ್ಲ. ಸೊ 5 ರನ್ನಿಗೆ ಜಾಕ್ಸ್ ಔಟ್ ಆಗ್ತಾರೆ. ಅದಾದಮೇಲೆ ರಿಕಲ್ಟನ್ 10 ರನ್ ಗಳಿಸಿ ಔಟ್ ಆಗ್ತಾರೆ. ಇಬ್ಬರು ಕೂಡ ವೆರಿ ಫೈನ್ ಸ್ಟ್ರೈಕರ್ಸ್. ಒಂದೇ ರೀತಿ ಔಟ್ ಆಗ್ತಾರೆ ಇಬ್ಬರು ಕೂಡ. ಒಬ್ಬರು ಲೆಗ್ ಸೈಡ್, ಇನ್ನೊಂದು ಇಬ್ಬರು ಕೂಡ ಲೆಗ್ ಸೈಡ್, ಅಂದರೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ. ನಮಂದೀರ್ ಮೇಲೆ ತುಂಬ ಬೆಟ್ ಮಾಡಿದೆ, ಅಂದರೆ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿದೆ ಮುಂಬೈ ಇಂಡಿಯನ್ಸ್ ಟೀಮ್. ಅವ್ರನ್ನ ಮತ್ತೆ ಅವರು ಇದ್ರಲ್ಲಿ ತಗೊಳ್ತಾರೆ ವಾಪಸ್ ಆಕ್ಷನಲ್ಲಿ. ಆ ಒಂದು ನಂಬಿಕೆಯನ್ನು ನಮಂದೀರ್ ಉಳಿಸ್ಕೊಂಡಿದ್ದಾರೆ. ಪಂಜಾಬ್ನ ಹುಡುಗ 24 ಬಾಲಲ್ಲಿ 46 ರನ್, 3 ಸಿಕ್ಸರ್, 4 ಬೌಂಡ್ರಿ ಅವರಿಂದ ಬಂತು. ಅದಾದಮೇಲೆ ಸೂರ್ಯಕುಮಾರ್ ನನಗನ್ನಿಸ್ತು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅವರು ಆಕ್ಸಲರೇಟ್ ಮಾಡಿದರೆ ಅಷ್ಟು ಕಷ್ಟಕ್ಕೆ ಹೋಗ್ತಾ ಇರಲಿಲ್ಲ ಎಂಡಿಗೆ. ಯಾಕಂದರೆ ಆರಂಭದಲ್ಲಿ ಸೂರ್ಯ ಕೂಡ ಸ್ವಲ್ಪ ಸ್ಟ್ರಗಲ್ ಮಾಡಿದರು. ಬಾಲ್ ಟು ಬಾಲ್ ರನ್ ಬಂತು. ನಮಂದೀರ್ ಒಂದು ಕಡೆ ಕ್ಲಿಯರ್ ಮಾಡ್ತಾಯಿದ್ರು. ಸೊ ಅದಾದಮೇಲೆ ತಿಲಕ್ ವರ್ಮಾ ಎಂಟ್ರಿ ಆಗುತ್ತೆ. ತಿಲಕ್ ವರ್ಮಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ಸೂಪರ್ ಆಗಿ ಆಡಿದಂಥ ಹುಡುಗ. ಬ್ಯಾಕ್ ಟು ಬ್ಯಾಕ್ ಇಂಟರ್ನ್ಯಾಷನಲ್ T20 ಸೆಂಚುರಿಯನ್ನು ಗಳಿಸಿರುವಂಥ ಒಬ್ಬ ಪ್ಲೇಯರ್ ತಿಲಕ್ ವರ್ಮಾ. ಆದರೆ ತಿಲಕ್ ವರ್ಮಾ ಫ್ರಮ್ ಬಾಲ್ 1 ಸ್ಟ್ರಗಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಅಷ್ಟು ಅದ್ಭುತವಾದಂಥ ಬೌಲಿಂಗ್ ಇವ್ರ ಕಡೆಯಿಂದನೇ ಬರುತ್ತೆ. ಶಾರ್ದುಲ್ ಠಾಕೂರ್ ಸೂಪರಾಗಿ ಮಾಡಿದ್ರು. ಹಾಗೆ ಆವೇಶ್ ಖಾನ್, ಮುಖ್ಯವಾಗಿ ದಿಗ್ವೇಶ್ ಸಿಂಗ್ ರಾತಿ ಈ ಬಾರಿ IPLನ ಒಂದು ಹೊಸ ಪ್ರತಿಭೆ ಅಂತ ಹೇಳಬೇಕು. ಲಾಂಗ್, ಒಳ್ಳೆ ಹೈಟ್ ಇದೆ, ಉದ್ದನೆ ಕೂದಲು, ಅವರ ಸ್ಟೈಲ್. ಸುನಿಲ್ ನಾರಾಯಣ್ ಹೇಗೆ ಬಾಲ್ನ ಹೈಡ್ ಮಾಡ್ಕೊಂಡು ಬಂದುಬಿಡ್ತಾರೆ. ಸೊ ಹಾಗೆ 4 ಓವರಲ್ಲಿ 21 ರನ್, 1 ವಿಕೆಟ್. ಈ ಮಿಡ್ಲ್ ಓವರ್ಸ್ ಇತ್ತಲ್ಲ, ಅಲ್ಲಿ ಪ್ರೆಷರ್ ಬಿಲ್ಡ್ ಮಾಡಿದೆ ಈ ದಿಗ್ವೇಶ್. ಅವರ ಓವರ್ನಲ್ಲಿ ರನ್ ಬರಲೇ ಇಲ್ಲ. ಆಲ್ಮೋಸ್ಟ್ ದೊಡ್ಡ ಶಾಟ್ಗಳಿಗೆ ಕೈ ಹಾಕಲೇ ಇಲ್ಲ. ಯಾಕಂದರೆ ತುಂಬ ಸೇಫ್ ಆಗಿ ಆಡೋಕೆ ಹೊರಟರು. ಸೊ ರವಿ ಬಿಷ್ಣೋಯ್ ಕೂಡ ನೆನೆ ಕಾಸ್ಟ್ಲಿ ಆಗಿದ್ರು. ಸೊ ಅದಾದಮೇಲೆ ಒಂದು ಡಿಸಿಷನ್ ಈಗ ಮುಂಬೈ ಮಾಡಿರೋದು ಈಗ ಚರ್ಚೆಗೆ ಕಾರಣವಾಗಿದೆ. ಅದೇನು ಅಂತಂದರೆ ತಿಲಕ್ ವರ್ಮಾ ಅವ್ರನ್ನ ರಿಟರ್ಡ್ ಔಟ್ ಮಾಡಿದ್ದು ಅಥವಾ ಅವ್ರನ್ನ ವಾಪಸ್ ಕರೆಸ್ಕೊಂಡಿದ್ದು ಕೊನೆಯ 7 ಬಾಲ್ ಇರಬೇಕಾದ್ರೆ ಬೇಕಾಗಿತ್ತಾ ಅಂತ. ಯಾಕಂದರೆ ನೋಡಿ, ಅಶುತೋಷ್ ಮೊನ್ನೆ ಆಡಿದರು ಡೆಲ್ಲಿ ಮೇಲೆ. ಅವರು ಫಸ್ಟ್ 20 ಬಾಲ್ ಸ್ಟ್ರಗಲ್ಲೇ ಮಾಡಿದ್ದು. ಆದರೆ ಕೊನೆಯಲ್ಲಿ ಹೇಗೆ ಆಡಿದ್ರು ಅಂತಂದರೆ ಕೊನೆಯ ಒಂದು 10-15 ಬಾಲಲ್ಲಿ ಮ್ಯಾಚೇ ಮುಗಿಸ್ಬಿಟ್ರು. ವೆಂಕಟೇಶ್ ಅಯ್ಯರ್ ಮೊನ್ನೆ ಮ್ಯಾಚಲ್ಲಿ ಆರಂಭದಲ್ಲಿ ಸ್ಟ್ರಗಲ್ ಮಾಡ್ತಾಯಿದ್ರು. 12 ಬಾಲಿಗೆ 12 ಇತ್ತು. ಆದರೆ ಆಮೇಲೆ ಅವ್ರು ಗಳಿಸಿದ್ದು ಆಲ್ಮೋಸ್ಟ್ ಒಂದು 30 ಬಾಲಿಗೆ 60 ರನ್ನಷ್ಟು ಬಂತು. ಯಾಕಂದರೆ ಒಬ್ಬ ಪ್ಲೇಯರ್ಗೆ 1 ಓವರ್ ಸಾಕು, 1-2 ಬಾಲ್ ಸಾಕು, ಒಂದು ಕ್ಲಿಯರ್ ಆದರೆ ಆಮೇಲೆ ಕಾನ್ಫಿಡೆನ್ಸ್ ಬರುತ್ತೆ, ಕ್ಲೀನಾಗಿ ಹಿಟ್ ಮಾಡ್ತಾರೆ. ಮಿಚೆಲ್ ಸ್ಯಾಂಟ್ನರ್ ಅಂತ ಒಬ್ಬ ಪ್ಲೇಯರ್ನ ನೀವು ಬ್ಯಾಕಪ್ಪಲ್ಲಿ ಇಟ್ಕೊಂಡು ತಿಲಕ್ ವರ್ಮಾ ಅವ್ರನ್ನ ಕರೆಸ್ಕೊಳ್ಳುವಂಥ ಅವಶ್ಯಕತೆ ಇತ್ತಾ? ಇದು ಈಗ ಪ್ರಶ್ನೆ. ಸೂರ್ಯಕುಮಾರ್ ಯಾದವ್ ಅಲ್ಲಿ ತಿಲಕ್ ವರ್ಮಾ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಸೂರ್ಯಕುಮಾರ್ ಯಾದವ್ ಮಹಿಳಾ ಜಯವರ್ಧನ್ ಅವ್ರನ್ನ ಕೇಳ್ತಾರೆ, ಏನಾಗ್ತಿದೆ ಅಲ್ಲಿ, ಯಾಕೆ ತಿಲಕ್ ವರ್ಮಾ ಅವ್ರು ಕಳಿಸ್ತಾ ಇದ್ದೀರಾ, ಸೆಟ್ ಆಗಿದ್ದಾನೆ ಹುಡುಗ, ಕೊನೆಯ ಓವರ್ನಲ್ಲಿ ಕ್ಲಿಯರ್ ಮಾಡುವಂಥ ಚಾನ್ಸಸ್ ಇದೆ ಅಂತ. ಬಟ್ ಆದರೂ ಕೂಡ ಮುಂಬೈ ತೆಗೆದುಕೊಂಡಂಥ ಡಿಸಿಷನ್ ನೆನ್ನೆ ಸ್ವಲ್ಪ ಪ್ರಶ್ನೆ ಕಾರಣ ಆಗಿದೆ. ಸೊ ಅವ್ರು ಬಂದರು. ಅದಾದಮೇಲೆ ಕೊನೆ ಓವರ್ನಲ್ಲಿ ಓಕೆ, ಈಗ ಮಿಚೆಲ್ ಸ್ಯಾಂಟ್ನರ್ನ ನೀವು ಕಳಿಸಿದ್ರಿ, ಕೊನೆ ಓವರಲ್ಲಿ ಏನು ರನ್ ಬೇಕಾಗಿತ್ತಲ್ಲ, ಆಗ ಹಾರ್ದಿಕ್ ಪಾಂಡ್ಯ ಸಿಂಗಲ್ ತಗೊಳ್ಳೋ ಅವಕಾಶ ಇದ್ದರೂ ಕೂಡ ಅವ್ರು ರನ್ನೇ ಓಡಲಿಲ್ಲ. ಅಂದರೆ ನೀವು ಸ್ಯಾಂಟ್ನರ್ನ ಈ ಕಡೆ ನಿಲ್ಲಿಸೋಕೆ, ನಾನ್ ಸ್ಟ್ರೈಕರಲ್ಲಿ ನಿಲ್ಲಿಸೋಕೆ ಕಳಿಸಿದ್ರೆ ಅಲ್ಲಿ, ಅದನ್ನು ತಿಲಕ್ ವರ್ಮಾನ ಇರಿಸ್ಬೋದಾಗಿತ್ತಲ್ಲ ಅಂತ ಈಗ ಫ್ಯಾನ್ಸ್ ಕೇಳ್ತಿದ್ದಾರೆ ಈಗ. ಸೊ ಮುಂಬೈ ಹಳೆ ಚಾರ್ಮನ್ನ
ನಿಜವಾಗ್ಲೂ ಕಳ್ಕೊಂಡಿದೆ. ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಲಿ ಏನಿತ್ತಲ್ಲ ಅವರ ಒಂದು ಖದರ್, ಅದನ್ನು ಈಗ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇರೆ ಬೇರೆ ರೀಸನ್ ಇದೆ. ನೆನೆ ರೋಹಿತ್ ಶರ್ಮಾ ಆಡಲಿಲ್ಲ, ಜಸ್ಪ್ರೀತ್ ಬುಮ್ರಾ ಇನ್ನೂ ಕೂಡ ಒಳಗೆ ಟೀಮಲ್ಲಿ ಬಂದಿಲ್ಲ. ಸೊ ಮೇ ಬಿ ಫುಲ್ ಫ್ಲೆಡ್ಜ್ ಆದಂಥ ಮುಂಬೈ ಟೀಮ್ ಬಂದಾಗ ನಾವು ಹಳೆ ಮುಂಬೈಯನ್ನು ನೋಡ್ಬೋದು ಅಂತ ಅನಿಸುತ್ತೆ. ಸದ್ಯಕ್ಕಂತೂ ಆ ಹಳೆ ಟೆಕ್ನಿಕ್ಗಳು, ಹಿಂದಿನ ಪ್ಲ್ಯಾನಿಂಗ್ಗಳು ನಮಗೆ ಕಾಣಿಸ್ತಾ ಇಲ್ಲ ಮುಂಬೈ ಟೀಮಲ್ಲಿ. ಸೊ ಇದು ನೆನೆ ಆದಂಥ ಮಿಸ್ಟೇಕ್. ಅದಾದಮೇಲೆ ಅವರು ಮ್ಯಾಚನ್ನು ಸೋತರು. ಇನ್ಫ್ಯಾಕ್ಟ್ ಒಂದನ್ನು ನಾವು ಒಪ್ಕೊಳ್ಳೇಬೇಕು, ತಿಲಕ್ ವರ್ಮಾ ಸ್ಲೋ ಆಡಿದ್ದೇನೆ ಅವರಿಗೆ ಕೊನೆಗೆ ಪ್ರೆಷರ್ ಆಗೋ ಕಾರಣ, ಅದರಲ್ಲಿ ಯಾವುದೇ ಮಾತಿಲ್ಲ. ಬಟ್ ಆ ಬ್ಯಾಟ್ಸ್ಮನ್ಗೆ ಒಂದು ಅವಕಾಶವನ್ನು ಕೊಡಬೇಕಾಗುತ್ತೆ. ನಾನು ಇದುವರೆಗೆ ಸ್ಟ್ರಗಲ್ ಮಾಡಿದೆ, ಕೊನೆ ಓವರ್ನಲ್ಲಿ ನಾನು ಫಿನಿಷ್ ಮಾಡುವಂಥ ಒಂದು ಅರ್ಹತೆ ನನಗಿದೆ, ಸೊ ನಾನು ಫಿನಿಷ್ ಮಾಡ್ತೀನಿ ಅಂತ. ಸೊ ನೀವು ಹೇಳಿ ತಿಲಕ್ ವರ್ಮಾ ಅವ್ರನ್ನ ರಿಟೈರ್ಡ್ ಔಟ್ ಮಾಡಿ ಹೊರಗಡೆ ಕರೆಸಿ ಅಥವಾ ಒಳಗಡೆ ವಾಪಸ್ ಬರೋಕೆ ಹೇಳಿದ್ದು ಡಗ್ಔಟ್ಗೆ, ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನೀವು ಕೂಡ ಹೇಳಬೇಕು. ಹಾರ್ದಿಕ್ ಪಾಂಡ್ಯ ಅವರು ಈ ಬಗ್ಗೆ ರಿಯಾಕ್ಟ್ ಮಾಡಿದರು. ಹೌದು, ನಾವು ಆಬ್ವಿಯಸ್ಲಿ ಆ ಟೈಮಲ್ಲಿ ತಗೊಂಡಂಥ ಡಿಸಿಷನ್ ಏನಿದೆ ಅದು ಕರೆಕ್ಟಾಗಿತ್ತು. ಎಲ್ಲ ಮ್ಯಾಚಲ್ಲೂ ಕೂಡ ನಾವು ಕರೆಕ್ಟಾಗಿ ಎಲ್ಲ ಬಾಲ್ನು ಕ್ಲಿಯರ್ ಮಾಡೋಕ್ಕಾಗಲ್ಲ, ಬಾಲ್ ಕರೆಕ್ಟಾಗಿ ಬ್ಯಾಟಿಗೆ ಬರ್ತಾ ಇರಲ್ಲ, ಒಳ್ಳೆ ಟಚ್ಚಲ್ಲಿರಲ್ಲ. ಆಗ ಇನ್ನೊಬ್ಬರಿಗೆ ನಾವು ಅವಕಾಶ ಮಾಡಿಕೊಡೋದು ನಮ್ಮ ಟೀಮ್ನ ಸ್ಟ್ರಾಟಜಿಲಿ ಒಂದು. ಸೊ ಅದರಲ್ಲಿ ಯಾವುದೇ ನಾನು ಅದನ್ನು ಡಿಫೆಂಡ್ ತಪ್ಪು ಅಂತ ಹೇಳೋದಾಗಲಿ ಅಥವಾ ನಾವು ತಪ್ಪು ಮಾಡಿದ್ವಿ ಅಂತ ನಾನು ಹೇಳಲ್ಲ. ಹೌದು, ಆ ಟೈಮಿಗೆ ತಿಲಕ್ ವರ್ಮಾ ಅವರಿಗೆ ನೀಟಾಗಿ ಸ್ಟ್ರೈಕ್ ಮಾಡೋಕೆ ಆಗ್ತಾ ಇರಲಿಲ್ಲ, ಸ್ಟ್ರಗಲ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಾವು ನಿರ್ಧಾರವನ್ನು ಕೈಗೊಂಡ್ವಿ, ಅದರಿಂದ ಹಿಂದೆ ಸರಿಯುವಂಥ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಹರ್ಭಜನ್ ಸಿಂಗ್ ಟ್ವೀಟ್ ಮಾಡಿ ಹೇಳಿದ್ದಾರೆ, ಮಿಚೆಲ್ ಸ್ಯಾಂಟ್ನರ್ ಅವ್ರನ್ನ ಮೇಲ್ ತಂದು ತಿಲಕ್ ವರ್ಮಾ ಅವ್ರನ್ನ ಹೊರಗೆ ಕಳಿಸೋದು ಯಾವ ರೀತಿಯಾದಂಥ ನ್ಯಾಯ ಇದು, ಎಷ್ಟು ಮಟ್ಟಿಗೆ ಇದು ಸರಿ ಮುಂಬೈ ಅಂತ ಈಗ ಪ್ರಶ್ನೆ ಮಾಡಿದ್ದಾರೆ. ಹನುಮ ವಿಹಾರಿ ಕೂಡ ಪ್ರಶ್ನೆ ಮಾಡಿದ್ದಾರೆ. ನಾನಂತೂ ಇದನ್ನು ಒಪ್ಪೋದಿಲ್ಲ. ಸ್ಯಾಂಟ್ನರ್ ಅವ್ರನ್ನ ಅಂದರೆ ಕರ್ಕೊಂಬರೋಕ್ಕೆ ತಿಲಕ್ ವರ್ಮಾ ಅವ್ರು ಹೊರಗೋಗೋದು ಇಟ್ಸ್ ನಾಟ್ ರೈಟ್. ಒಬ್ಬ ಪ್ರಾಪರ್ ಬ್ಯಾಟ್ಸ್ಮನನ್ನು ನೀವು ಹೊರಗೆ ಕಳಿಸಿ ಒಬ್ಬ ಬೌಲಿಂಗ್ ಆಲ್ರೌಂಡರನ್ನ ಒಳಗೆ ತರೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಅದ್ರ ಜೊತೆಗೆ ಈ ಕ್ಲಿಯರ್ ಆಗಿ ಸ್ಟ್ರೈಕ್ ಮಾಡುವಂಥ ಎಬಿಲಿಟಿ ತಿಲಕ್ ವರ್ಮಾ ಯಾವುದೋ ಲೆವೆಲಲ್ಲಿದ್ದಾರೆ. ಮಿಚೆಲ್ ಸ್ಯಾಂಟ್ನರ್ ಕೂಡ ಒಳ್ಳೆ ಪ್ಲೇಯರ್ನೇ, ಒಳ್ಳೆ ಆಲ್ರೌಂಡರೇ. ಬಟ್ ಬಾಲ್ನ ಆ ಟೈಮಲ್ಲಿ ಕ್ಲಿಯರ್ ಮಾಡುವಂಥ ಬ್ಯಾಟ್ಸ್ಮನ್ನಲ್ಲಿ ಸ್ಟ್ರೈಕಲ್ಲಿ ಇರಬೇಕು. ಸೆಟ್ ಆಗಿರುವಂಥ ಪ್ಲೇಯರ್ ಇದ್ದರೆ ಇನ್ನೂ ಒಳ್ಳೆಯದು. ಸೊ ನಿನ್ನೆ ಮ್ಯಾಚ್ ಬಗ್ಗೆ ನೀವೇನು ಹೇಳ್ತೀರಾ? ತಿಲಕ್ ವರ್ಮಾ ಅವರ ಡಿಸಿಷನ್, ಅವ್ರನ್ನ ಕರೆಸಿದ್ದು, ರಿಟೈರ್ಡ್ ಔಟ್ ಮಾಡಿದ್ದು ಕರೆಕ್ಟಾ ಇಲ್ವಾ? ದಯವಿಟ್ಟು ಕಮೆಂಟ್ ಮಾಡಿ. ಇದಾಗಿತ್ತು TV9ನ ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.